ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋವನ್ನು ಎಸ್ಪೆಷಲಿ ನನ್ನ ಟ್ವಿನ್ ಸಿಸ್ಟರ್ಗೆ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೇನೆ. ಏನಕ್ಕೆ ಅಂದರೆ ಇವತ್ತು ಅವಳ ಹುಟ್ಟಿದ ಹಬ್ಬ. ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ನನ್ನ ಟ್ವಿನ್ ಸಿಸ್ಟರ್ಗೆ. ಈ ವಿಡಿಯೋದಲ್ಲಿ ನನ್ನ ಮತ್ತು ನನ್ನ ಟ್ವಿನ್ ಸಿಸ್ಟರ್ನ ಒಡನಾಟದ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಾನು ಮತ್ತು ನನ್ನ ಟ್ವಿನ್ ಸಿಸ್ಟರು ಹುಟ್ಟಿರೋದು ಏಪ್ರಿಲ್ 1 ಮಧ್ಯಾಹ್ನ 12 ಗಂಟೆಗೆ. ನನ್ನ ತಂಗಿ ಹುಟ್ಟಿರೋದು ಮಧ್ಯಾಹ್ನ 12:20ಕ್ಕೆ. ನನಗೆ ನನ್ನ ತಂಗಿ ಬಗ್ಗೆ ತುಂಬ ಹೆಮ್ಮೆ ಇದೆ. ಇಂಥ ಟ್ವಿನ್ ಸಿಸ್ಟರನ್ನು ನನಗೆ ಗಿಫ್ಟಾಗಿ ಕೊಟ್ಟಂತಹ ನನ್ನ ಹೆತ್ತವರಿಗೆ ಮತ್ತು ದೇವರಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಟ್ವಿನ್ ಸಿಸ್ಟರ್ ನನಗೆ ಒಂದು ಒಳ್ಳೆಯ ಶಕ್ತಿ, ಒಂದು ಒಳ್ಳೆಯ ಸ್ಫೂರ್ತಿ, ಪ್ರೀತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅವಳು ನನಗೆ ಒಂದು ಒಳ್ಳೆಯ ಸ್ನೇಹಿತೆ, ಒಂದು ಒಳ್ಳೆಯ ಒಡನಾಡಿ ಕೂಡ. ನಾನು ನನ್ನ ಸಂತೋಷದ ಕ್ಷಣಗಳನ್ನು ಅವಳ ಜೊತೆ ಹಂಚಿಕೊಳ್ತೇನೆ. ಜೊತೆಗೆ ನನ್ನ ಜೀವನದ ಏರಿಳಿತಗಳಲ್ಲಿ ಕೂಡ ಅವಳು ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ನನ್ನ ಜೊತೆ ಇದ್ದಾಳೆ ಕೂಡ. ಯಾಕೆ ನನ್ನ ಟ್ವಿನ್ ಸಿಸ್ಟರ್ ನನಗೆ ತುಂಬ ವಿಶೇಷ ಅಂತ ಹೇಳೋದಾದರೆ, ಮೊದಲನೇದಾಗಿ ನಾವು ಮೂವರು ಅಕ್ಕ ತಂಗಿಯರು ತುಂಬಾ ಒಳ್ಳೆಯ ಫ್ರೆಂಡ್ಸ್ ಆಗಿದ್ದೀವಿ. ಆಮೇಲೆ ಒಡನಾಡಿಗಳಾಗಿದ್ದೇವೆ. ಒಳ್ಳೆಯ ಬಾಂಧವ್ಯಗಳನ್ನು ಕೂಡ ನಾವು ಹಂಚಿಕೊಳ್ತಾ ಇದ್ದೀವಿ. ಇವತ್ತು ಹುಟ್ಟುಹಬ್ಬ, ಆದ್ದರಿಂದ ಅವಳ ಮತ್ತು ನನ್ನ ಬಗೆಗಿನ ಒಂದು ಸ್ವಲ್ಪ ಒಡನಾಟವನ್ನು ನಿಮ್ಮ ಜೊತೆ ಹೇಳ್ಕೊಳ್ತಾ ಇದ್ದೇನೆ. ಈ ಒಂದು ಡೆಡಿಕೇಟೆಡ್ ವಿಡಿಯೋ ಮುಖಾಂತರ ಅವಳ ಮತ್ತು ನನ್ನ ಬಾಂಡಿಂಗ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಈ ಲೆವೆಲಲ್ಲಿ ಉತ್ತಮವಾಗಿ ಆಮೇಲೆ ಮೌಲ್ಯಯುತವಾಗಿ ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಅದಕ್ಕೆ ಮೂಲ ಕಾರಣ ನನ್ನ ತಂಗಿ. ಅವಳ ತ್ಯಾಗದಿಂದನೇ ನಾನೀಗ ಈ ಒಂದು ಒಳ್ಳೆಯ ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಇದೆ. ನಮ್ಮಿಬ್ಬರದು PU ಮುಗಿದ ಮೇಲೆ, ಅಂದರೆ ಟ್ವಿನ್ಸ್ ಆಗಿರೋದ್ರಿಂದ ಒಂದೇ ಕ್ಲಾಸಲ್ಲಿದ್ವಿ, ಇಬ್ಬರು ಒಟ್ಟಿಗೆ ಕ್ಲಾಸಿಗೆ ಹೋಗ್ತಾ ಇದ್ವಿ, PUನ ಕೂಡ ಮುಗಿಸ್ಕೊಂಡ್ವಿ. ನಂತರ ನಮ್ಮ ಹೈಯರ್ ಎಜುಕೇಷನ್ ಅಂತ ಬಂದಾಗ ಅವಳು ತ್ಯಾಗ ಮಾಡಿ ನನಗೆ ಮುಂದಕ್ಕೆ ಓದೋದಕ್ಕೆ ಅನುವು ಮಾಡಿಕೊಟ್ಲು. ಯಾಕಂದರೆ ಆವಾಗ ನಾವು ನಮ್ಮ ಹೆತ್ತವರು ಇರೋ ಪರಿಸ್ಥಿತಿಯಲ್ಲಿ ನಮ್ಮಿಬ್ಬರಿಗೆ ಒಟ್ಟಿಗೆ ಓದ್ಕೊಳ್ಳುವಂತಹ ಅವಕಾಶ ತುಂಬಾ ಕಮ್ಮಿ ಇತ್ತು. ಅಂದರೆ ಆರ್ಥಿಕವಾಗಿ ಹಣಕಾಸಿನ ಅಡಚಣೆ ತುಂಬಾ ಇತ್ತು. ಅಂಥ ಪರಿಸ್ಥಿತಿಯಲ್ಲಿ ನನ್ನ ತಂಗಿ ಒಂದು ಉದಾರ ಮನಸ್ಸಿಂದ ನನಗೆ ಓದೋದಕ್ಕೆ ಅವಕಾಶ ಮಾಡಿಕೊಟ್ಲು. ಜೊತೆಗೆ ನನಗೆ ಓದ್ಕೊಳ್ಳೋದಕ್ಕೆ ಅಂದರೆ ಶಾಲೆಯ ಫೀಸು, ಪುಸ್ತಕಗಳ ಫೀಸು ಇತ್ಯಾದಿ ಎಲ್ಲ ಹಣಕಾಸಿನ ಜವಾಬ್ದಾರಿಗಳನ್ನು ತಾನು ತೆಗೆದುಕೊಂಡು ನನಗೆ ಒಂದು ಒಳ್ಳೆಯ ಮನಸ್ಸಿಂದ ಸಹಾಯ ಕೂಡ ಮಾಡಿದಾಳೆ. ತಾನು ತೋಟದಲ್ಲಿ ದುಡಿದು ನನಗೆ ತಿಂಗಳಿಗೆ ಬೇಕಾದಂಥ ಹಾಸ್ಟೆಲ್ ಫೀಸ್ನ ಖರ್ಚಾಗಲಿ, ಶಾಲೆಯ ಫೀಸಿನ ಖರ್ಚಾಗಲಿ, ಈ ಥರದ ಎಲ್ಲ ನನಗೆ ಹಣಕಾಸಿನ ವಿಷಯದಲ್ಲಿ ಅವಳು ಜವಾಬ್ದಾರಿ ತೆಗೆದುಕೊಂಡು ನನಗೆ ಓದ್ಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾಳೆ. ಅವಳ ಈ ತ್ಯಾಗವನ್ನು, ನಾನು ಸಹಾಯವನ್ನು, ಪ್ರೀತಿಯನ್ನು ನಾನು ಯಾವತ್ತೂ ನನ್ನ ಕೊನೆಯ ಉಸಿರು ಇರುವವರೆಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ನನ್ನ ಜೀವನದ ಪ್ರತಿಯೊಂದು ಹಂತದಲ್ಲೂ ನನಗೆ ಜೊತೆಯಾಗಿ ನಿಂತ್ಕೊಂಡು ನನ್ನ ಕಷ್ಟ ಸುಖಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾಳೆ. ನನಗೆ ಏನೇ ಸಂತೋಷ ಆಗಲಿ, ಕಷ್ಟನೇ ಬರಲಿ, ಮೊದಲು ನಾನು ಹಂಚ್ಕೊಳ್ಳೋದು ಅವಳ ಜೊತೆನೇ. ಮತ್ತು ನನ್ನ ಅಕ್ಕನ ಜೊತೆ ನಾವು ಅಕ್ಕ ತಂಗಿ ನಮಗೆ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ, ಏನೇ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಒಬ್ರಿಗೊಬ್ರು ಮಾತಾಡಿಕೊಂಡು ನಮ್ಮ ಕಷ್ಟವನ್ನು ಹಂಚಿಕೊಂಡು ಜೊತೆಯಲ್ಲಿ ಒಳ್ಳೆಯ ಜೀವನ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನನ್ನ ಸಂತೋಷದಲ್ಲಿ ಅವಳು ಕೂಡ ಪಾಲುದಾರಳಾಗಿ ಖುಷಿ ಪಡುವ ಅವಳ ಪುಟ್ಟ ಮನಸ್ಸು, ಆ ಹೃದಯಕ್ಕೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಮ್ಮಿನೇ. ಹಾಗೆ ನನ್ನ ಪ್ರತಿಯೊಂದು ಕಷ್ಟಕ್ಕೂ ಕೂಡ ಅವಳು ಹೆಗಲು ಕೊಟ್ಟು ನನ್ನ ಸಮಸ್ಯೆಗೆ ಪರಿಹಾರ ಕೂಡ ನೀಡಿ ನನ್ನ ಒಂದು ಒಳ್ಳೆಯ ದಾರಿಯಲ್ಲಿ ನಡೆಯುವುದಕ್ಕೆ ಅವಳು ತುಂಬಾ ಸಹಾಯ ಮಾಡ್ತಿದ್ದಾಳೆ. ನನ್ನ ತಂಗಿಗೆ ಇಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿನೇ. ನಾವಂತೂ ದಿನಕ್ಕೆ 2-3 ಸಲ ಫೋನಲ್ಲಂತೂ ಮಾತಾಡ್ತೀವಿ. ಆ ಥರ ಮಾತಾಡ್ಕೊಂಡ್ರೇ ನಮಗೂ ಕೂಡ ಸಮಾಧಾನ. ನನ್ನ ಪ್ರತಿ ಕಷ್ಟದಲ್ಲೂ ಒಂದು ಒಳ್ಳೆಯ ಪರಿಹಾರ ಕೊಡ್ತಾಳೆ ಅನ್ನೋ ನಂಬಿಕೆ ಮೇಲೇ ನನಗೆ ಏನೇ ಕಷ್ಟ ಬಂದರೂ, ಏನೇ ಸಮಸ್ಯೆ ಬಂದರೂ ಕೂಡ ಅವಳ ಜೊತೆ ಹಂಚಿಕೊಂಡ್ರೇ ನನಗೆ ಸಮಾಧಾನ. ನನ್ನ ತಂಗಿ ನನ್ನ 2ನೇ ಅಮ್ಮ ಅಂತ ಅಂದ್ರೂ ತಪ್ಪಾಗಲ್ಲ. ಆ ಥರದ ನಮ್ಮ ಬಾಂಡಿಂಗನ್ನು ಕಾಪಾಡಿಕೊಂಡು ಬಂದಿದ್ದೀವಿ. ಅವಳು ಮಾಡಿದ ತ್ಯಾಗಕ್ಕೆ ಆಮೇಲೆ ಸಹಾಯಕ್ಕೆ ನನಗೆ ಮೆಚ್ಚುಗೆಯನ್ನು ತೋರಿಸೋದಕ್ಕೆ ಇದೊಂದು ಪುಟ್ಟ ಅವಕಾಶ ಅಂತ ಅಂದ್ಕೊಂಡು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಅವಳು ಮಾಡಿರುವಂತಹ ಸಹಾಯ, ತ್ಯಾಗದ ಮುಂದೆ ಈ ವಿಡಿಯೋ
ವಿಡಿಯೋ ತುಂಬಾ ಕಡಿಮೆ, ಆದರೂ ನನ್ನ ಮನಸ್ಸಿನ ಸಮಾಧಾನಕ್ಕೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ಅವರವರ ಸಹೋದರಿಯರು ಸ್ಪೆಷಲೇನೆ, ಹಾಗೆ ನನಗೂ ಕೂಡ ಹಾಗೆ ಅವಳ ಮೇಲಿನ ಪ್ರೀತಿಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಎಲ್ರಿಗೂ ತಮ್ಮ ತಂಗಿ ಅಥವಾ ಏನೇ ಆಗಲಿ ಸಹೋದರಿ ಆತ್ಮೀಯ ಸ್ನೇಹಿತೆಯಾಗಿ ಅಂದರೆ ಕ್ಲೋಸ್ ಆಗಿ ಇರೋದಕ್ಕೆ ಅವರಿಗೆ ಅದೃಷ್ಟ ಇರೋದಿಲ್ಲ. ಆದರೆ ನಾನು ಆ ವಿಷಯದಲ್ಲಿ ತುಂಬಾ ಲಕ್ಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ನನಗೆ ಆ ದೇವರು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ನಾನು ಆ ದೇವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಕಡಿಮೆನೇ. ಅವಳ ವ್ಯಕ್ತಿತ್ವ ಕೂಡ ಹಾಗೆಯೇ ತುಂಬ ವಿಶಿಷ್ಟವಾದ್ದು, ತುಂಬ ಸ್ಪೆಷಲ್ ಅಂತಲೇ ನಾನು ಹೇಳ್ತೀನಿ. ಅವಳು ಇರುವಲ್ಲಿ ಆ ವಾತಾವರಣ ತುಂಬಾ ಸಂತೋಷವಾಗಿರುತ್ತೆ. ಎಲ್ಲರಲ್ಲೂ ಮನಸ್ಸು ಬಿಚ್ಚಿ ಮಾತಾಡಿಕೊಂಡು ಆ ವಾತಾವರಣಕ್ಕೆ ಇನ್ನಷ್ಟು ಖುಷಿಯನ್ನು ಹೆಚ್ಚಿಸ್ತಾ ಇರ್ತಾಳೆ. ಟೋಟಲಿ ಹೇಳೋದಾದರೆ ಬಂಡಲ್ ಆಫ್ ಹ್ಯಾಪಿನೆಸ್, ಬಂಡಲ್ ಆಫ್ ಜಾಯ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಬಾಲ್ಯದ ನೆನಪುಗಳಿಂದ ಹಿಡಿದು ಇಂದು ನಾನು ಹಂಚಿಕೊಳ್ಳುವ ಪ್ರತಿಯೊಂದು ಕ್ಷಣ ಕೂಡ ನಾನು ಅವಳಿಗೆ ಥ್ಯಾಂಕ್ಫುಲ್ ಆಗಿದ್ದೇನೆ. ಹಾಗೆಯೇ ಜೀವನ ನನ್ನನ್ನು ಎಲ್ಲಿಗೆ ಕರೆದೊಯ್ದರೂ ಅವಳು ಮಾತ್ರ ನನ್ನ ಸಹೋದರಿ, ನನ್ನ ಪ್ರೀತಿಯ ತಂಗಿ, ನನ್ನ ಸ್ನೇಹಿತೆ, ಎಲ್ಲದಕ್ಕಿಂತ ಜಾಸ್ತಿ ನನ್ನ ಜೀವ, ನನ್ನ ಪ್ರಾಣ, ನನ್ನ ಮಾರ್ಗದರ್ಶಕಿ, ಎಲ್ಲನೂ ಅವಳೇ. ಇಂತಹ ಅದ್ಭುತ ಸಹೋದರಿಗೆ ನನ್ನ ಪಾಲಿಗೆ ಸಿಕ್ಕಿದ್ದು ನನ್ನ ಅದೃಷ್ಟನೇ. ಇದು ಯಾವುದೂ ನಾನು ಭಾಷಣ ಬಿಗಿತಾ ಇಲ್ಲ, ನನ್ನ ಮತ್ತು ಅವಳ ಬಾಂಧವ್ಯವನ್ನು ಹಂಚ್ಕೊಳ್ತಾ ಇರೋದು. ಅದಲ್ಲದೆ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಿದ್ರೆ ಅವಳ ಜೊತೆ ನನಗೂ ಕೂಡ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು, ನಾನು ಕೂಡ ಯೂಟ್ಯೂಬರ್ ಆಗಬೇಕು, ವೀಡಿಯೋಸನ್ನು ಅಪ್ಲೋಡ್ ಮಾಡಬೇಕು ಅಂತ ನನ್ನ ಕನಸನ್ನು ಅವಳ ಜೊತೆ ಹೇಳ್ಕೊಳ್ಬೇಕಿದ್ರೆ ಅವಳು ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಸರಿ ನೀನು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡು, ನಾನು ಕೂಡ ಹೆಲ್ಪ್ ಮಾಡ್ತೀನಿ, ನನಗೆ ಪರಿಚಯ ಇರುವ ಫ್ರೆಂಡ್ಸಿಗೂ ಕೂಡ ಹೇಳ್ಕೊಂಡು ಅವರಲ್ಲೂ ಸಪೋರ್ಟನ್ನು ಕೊಡೋದಕ್ಕೆ ಹೇಳ್ತೀನಿ ಅಂತ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ಳು. ಅದಲ್ಲದೆ ನಾನು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ನಂತರ ಒಂದು ಸಮಯದಲ್ಲಿ ಡಿಮೋಟಿವೇಟ್ ಆಗಿ ವೀಡಿಯೋಸನ್ನು ಅಪ್ಲೋಡ್ ಮಾಡೋದನ್ನು ನಿಲ್ಲಿಸಿಬಿಟ್ಟೆ. ಹಾಗೆ ಅವಳ ಜೊತೆನೂ ಹೇಳಿದೆ, ಇಲ್ಲ ನನಗೂ ಯೂಟ್ಯೂಬ್ಗೂ ಸರಿ ಬರಲ್ಲ, ಇನ್ನು ಮುಂದೆ ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡಲ್ಲ ಅಂತ. ಆದರೆ ಅವಳು ಹೇಳಿದ್ಲು, ಇಲ್ಲ ನೀನು ತುಂಬ ಇಷ್ಟಪಟ್ಟು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ಕೊಂಡಿರೋದು, ಯಾವುದೇ ಕಾರಣಕ್ಕೂ ವೀಡಿಯೋಸನ್ನು ಅಪ್ಲೋಡ್ ಮಾಡೋದನ್ನು ನಿಲ್ಲಿಸಬೇಡ. ಮೊದಲು ಯಾವ ಥರ ತುಂಬ ಜೋಶಲ್ಲಿ ತುಂಬ ಇಷ್ಟಪಟ್ಟು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದೆಯಲ್ಲ, ಅದೇ ಥರ ವೀಡಿಯೋಸನ್ನು ಅಪ್ಲೋಡ್ ಮಾಡು. ಒಂದಲ್ಲ ಒಂದಿನ ನಿನಗೂ ಕೂಡ ನಿನ್ನ ಆಸೆ ಕನಸು ಕೂಡ ಸಕ್ಸಸ್ ಆಗುತ್ತೆ ಅಂತ ನನ್ನ ಬೆನ್ನೆಲುಬಾಗಿ ನಿಂತು ವಾಪಸ್ಸು ನನಗೆ ಮೋಟಿವೇಟ್ ಮಾಡಿ ಇಷ್ಟರವರೆಗೆ ನಾನು ಯೂಟ್ಯೂಬ್ ಚಾನೆಲ್ಗೆ ವಿಡಿಯೋ ಹಾಕಿ ಸಕ್ಸಸ್ಫುಲ್ ಆಗೋದಕ್ಕೆ ಮೇನ್ ರೀಸನ್ ಕೂಡ ಅವಳೇನೆ. ಪ್ರತಿ ಹಂತದಲ್ಲೂ ಈ ಥರ ನನಗೆ ಸಪೋರ್ಟಿವ್ ಆಗಿ ನಿಂತು ಪ್ರೋತ್ಸಾಹ ಕೊಟ್ಟು ತುಂಬ 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 ಹೆಲ್ಪ್ ಮಾಡಿದ್ದಾಳೆ. ಕೊನೆಯದಾಗಿ ನನ್ನ ಸಹೋದರಿ, ನನ್ನ ಆತ್ಮೀಯ ಸ್ನೇಹಿತೆ, ಮಾರ್ಗದರ್ಶಿಕೆ ಹುಟ್ಟುಹಬ್ಬದ ಶುಭಾಶಯಗಳು. ನಿನಗೆ ಆ ಭಗವಂತ ಒಳ್ಳೆಯ ಆರೋಗ್ಯ, ಒಳ್ಳೆಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.